ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಸಾಯಂಕಾಲ ಫ್ರೈಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಇವಾಗ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಆಗಿರಲಿಲ್ಲ, ಯಾಕಂದರೆ ಇವತ್ತೊಂದು ಸ್ವಲ್ಪ ತಲೆನೋವು ದಿನನೇ ಅಂತಲೇ ಹೇಳ್ಬೋದು. ಇವತ್ತು ಯಾಕೋ ದಿನ ಸರಿ ಇರಲಿಲ್ಲ. ಯಾಕೆ ಅಂತಂದರೆ ನೈಟ್ ಮಿನಿ ನಿದ್ದೆ ಮಾಡಲಿಲ್ಲ. ಒಂದು ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಸ್ಲೀಪ್ ಮಾಡ್ತಾಯಿದ್ಲು. ನಾನು ಇನ್ನೂ ಫೀಡಿಂಗ್ ಕೊಡ್ತಾ ಇರೋದ್ರಿಂದ ನಾನೊಬ್ಬಳೇ ಅವಳನ್ನ ನೋಡ್ಕೊತಾ ಇದ್ದೆ. ಅದಕ್ಕೆ ನಾನು ನಿದ್ದೆ ಮಾಡಿರಲಿಲ್ಲ, ಯಾಕಂದರೆ ಮಂಜು ಸಂಘವಿ ಮತ್ತು ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕಲ್ಲ, ಹಾಗಾಗಿ ನಾನು ಅವ್ರನ್ನೂ ಎಬ್ಬಿಸಲಿಲ್ಲ, ನಾನೇ ನೋಡ್ಕೊತಾ ಇದ್ದೆ. ಅದಕ್ಕೆ ಸ್ವಲ್ಪ ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು. ಅದಕ್ಕೋಸ್ಕರ ಎಲ್ಲ ಕೆಲಸ ಎಲ್ಲ ಪೆಂಡಿಂಗ್ ಇದ್ಬಿಡ್ತು. ಬೇರೆದೆಲ್ಲ ದಿನ ಎಲ್ಲ ಮಾಡೋದೆಲ್ಲ ಇರುತ್ತಲ್ವ, ಅಡುಗೆ ಮಾಡೋದು ಅವಳ ನೋಡಿಕೊಂಡು ಸ್ವಲ್ಪ ಕಷ್ಟ ಆಗಿಬಿಡ್ತು ಇವತ್ತು. ಅದಕ್ಕೆ ಈವ್ನಿಂಗ್ ಸ್ನಾನ ಮಾಡಿ ಇಷ್ಟೊತ್ತಾಯಿತು ಎಲ್ಲ. ಅದರಲ್ಲೂ ಮಂಜು ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ವ, ಆವಾಗ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಅವರು ಇವತ್ತೇ ಕೈ ಕೊಟ್ಬಿಟ್ರು. ಅಂದರೆ ಆಫೀಸಲ್ಲೆಲ್ಲೋ ಲಂಚ್ಗೆ ಹೋಗ್ತಾಯಿದ್ರು, ಅದಕ್ಕೋಸ್ಕರ ನನಗೆ ಸಡನ್ನಾಗಿ ಹೇಳಿದ್ರು. ಅದಕ್ಕೆ ಮತ್ತೆ ಈವ್ನಿಂಗು ಮಿನಿನ ಇಟ್ಕೊಂಡೇ ಸ್ನಾನ ಮಾಡಿದ್ದಾಯಿತು. ಆ ಥರ ಒಂದಿನ ಇವತ್ತು. ಅದಾದಮೇಲೆ ಇವಾಗ ಈವ್ನಿಂಗ್ ಪೂಜೆ ಆದಮೇಲೆ ಒಂದು ರೌಂಡ್ ಹೋಗಿ ಬರೋಣ ಮಿನಿನ, ಅವಳಿಗೂ ಸ್ವಲ್ಪ ರಿಫ್ರೆಶಿಂಗ್ ಆಗಿರುತ್ತೆ ಆಚೆ ಕಡೆ ಹೋದರೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿದ್ದೆ ಆಚೆ ಕಡೆ. ಹಾಗೆ ಬರ್ತಾ ಫ್ರೂಟ್ಸ್ ಎಲ್ಲ ತೊಗೊಬಂದಿದ್ದೆ. ಇದು ಚಿಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಚಿಲ್ಲಿಯಿಂದ ಒಂದು ರೆಸಿಪಿ ಮಾಡೋಣ ಅಂತ. ಇದು ನಮ್ಮ ಅತ್ತೆ ಸ್ಪೆಷಲ್ ರೆಸಿಪಿ, ಅದಕ್ಕೋಸ್ಕರ ಅದನ್ನ ಶೇರ್ ಮಾಡ್ತೀನಿ. ಆಮೇಲೆ ಸಾಂಗವಿ ಗೆಣಸು ತಂದಿದ್ಲು, ಅದನ್ನು ಸ್ವಲ್ಪ ಬೇಯಿಸಿ ತಿನ್ನೋಣ ಅಂತ ತಿಂದ್ವಿ. ಮಿನಿ ತಿನ್ನಲಿಲ್ಲ, ಅವಳಿಗೆ ಇಷ್ಟ ಆಗಲ್ಲ, ಹೊಸದೇನಾದರೂ ಐಟಮ್ ನೋಡಿದ್ರೆ ತಿನ್ನಲ್ಲ. ಇವತ್ತು ಬೆಳಗ್ಗೆ ಲೇಟ್ ಎದ್ದಿದ್ದರಿಂದ ಅವಳು ಮಿನಿ ಬೆಳಗ್ಗಿಂದ ನಿದ್ದೆನೇ ಮಾಡಿಲ್ಲ. ಸೊ ಇವಾಗ ಮಲ್ಕೊಂಡಿದ್ಲು. ಅವ್ರು ಬರೋ ಟೈಮ್ಗೆ ಅವ್ರಿಗೂ ಬೇಜಾರಾಗ್ತಾಯಿತ್ತು. ನಾವು ಬಂದಿದ್ದ ತಕ್ಷಣ ಅವಳು ಮಾತಾಡ್ಸೋದೆಲ್ಲ ಒಂಥರ ಚೆನ್ನಾಗಿರ್ತಾಯಿತ್ತು. ಇವತ್ತು ಮಲ್ಕೊಬಿಟ್ಟಿದ್ದಾಳೆ ಅಂತ ಸ್ವಲ್ಪ ಬೇಜಾರಾಗ್ತಾಯಿದ್ರು. ಆಮೇಲೆ ಇಲ್ಲಿ ಸಾಂಗವಿ ಪಡ್ಡು ಮತ್ತು ಪುನುಗ್ಲು ಅಂತ ತಂದಿದ್ರು. ಇದು ಆಂಧ್ರ ಸ್ಪೆಷಲ್ ಏನೋ, ಅದು ಏನಿಲ್ಲ, ಮೈಸೂರು ಬೋಂಡ ಥರ ಇರುತ್ತೆ ಅಷ್ಟೇ. ಇಲ್ಲಿ ರಾಮೇಶ್ವರಂ ಬೇಕ್ರಿಯಿಂದನೂ ಮಂಜು ಅವರು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡಿದ್ರು. ಫ್ರೈಡೇ ಅಂದರೆ ಏನೋ ಒಂದು ಚೆನ್ನಾಗಿರುತ್ತೆ, ಖುಷಿ ಆಗ್ತಾ ಇರುತ್ತೆ. ನೆಕ್ಸ್ಟ್ 2 days ಫುಲ್ ಲೀವ್ ಇರುತ್ತೆ, ಮನೆಯಲ್ಲೇ ಇರ್ತಾರೆ ಅಂತ. ಬೀಳ್ತೀಯ ಮಿನಿಗ? ಹಾಯ್ ಪಾಪ ಬಾಯ್. ಹಾಯ್ ಬೇಡ, ಬಾಯ್ ಪಾಪ. ಇಲ್ಲಿ ಆ ಮಾಡಬೇಕು, ಡ್ಯಾನ್ಸ್ ಮಾಡೋಣ, ಆ ಮಾಡಬೇಕು. ಇದು ಸ್ಯಾಟರ್ಡೇ ಮಾರ್ನಿಂಗ್ದು ಕಂಟಿನ್ಯೂಷನ್ ವ್ಲಾಗು. ಹಾಗೆ ಕಂಟಿನ್ಯೂ ಮಾಡಿದ್ದೆ ವಿಡಿಯೋನ. ಬೆಳಿಗ್ಗೆ ಎದ್ಮೇಲೆ ಒಂದು ಸ್ವಲ್ಪ ಲೇಟಾಗಿ ಎದ್ದಿದ್ವಲ್ಲ, ಅದಕ್ಕೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಣ ಅಂತ ತರಕಾರಿ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡ್ಕೊಂಡಿದ್ವಿ. ಮಿನಿಗೂ ಇಷ್ಟ ಆಗುತ್ತೆ, ಈ ನಡುವೆ ಉಪ್ಪಿಟ್ಟೆಲ್ಲ ಚೆನ್ನಾಗಿ ತಿಂತಾಳೆ. ಅವಳಿಗೆ ಫೇವ್ರೆಟ್ ಅಂದರೆ ಪುಳಿಯೋಗರೆ ತುಂಬ ಇಷ್ಟ ಆಗುತ್ತೆ ಅವಳಿಗೆ. ಈ ಥರ ಬ್ರೇಕ್ಫಾಸ್ಟ್ ಆದರೆ ತಿಂತಾಳೆ, ಅನ್ನ ಸಾಂಬಾರನ್ನೇ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾಳೆ. ಸೊ ಇಲ್ಲೆಲ್ಲ ರೆಡಿ ಆಗಿದ್ವಿ, ನಾವು ಮೆಟ್ರೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಮಂಜು ಅವ್ರು ಮೊನ್ನೆಯಿಂದ ಹೇಳ್ತಾಯಿದ್ರು. ಅದಕ್ಕೆ ಇವಾಗ ರೆಡಿಯಾಗಿದ್ದೀವಿ. ಸ್ಯಾಟರ್ಡೇ ಇವಾಗ ಟೈಮ್ ಬಂದುಬಿಟ್ಟು 2:30 ಆಗ್ತಾಯಿದೆ. ಮೆಟ್ರೋದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಮಂಜು ಅವ್ರು ಅಂತಾಯಿದ್ರು, ಅದಕ್ಕೋಸ್ಕರ ಮೆಟ್ರೋದಲ್ಲಿ ಹೋಗೋಣ ಅಂತ. ಆಫ್ಟರ್ ಲಾಂಗ್ ಟೈಮ್ ಅಕ್ಕ ಅವ್ರು ಬಂದಿದ್ದಾಗ 6 months ಬ್ಯಾಕ್ ಹೋಗಿದ್ವಿ. ಸೊ ಇವಾಗ ಮತ್ತೆ ಹೋಗ್ತಾ ಇರೋದು. ಮಂಜು ಅವರಂತೂ ಹೋಗೇ ಇಲ್ಲ ಅಂತ ಇದ್ರು, ಅದಕ್ಕೋಸ್ಕರ ಇವತ್ತು ಹೋಗೋಣ, ನೋಡೋಣ, ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಇದ್ರು. ಇವಾಗ ಬೇರೆ ಇಲ್ಲೆಲ್ಲ ಎಲ್ಲೋ ಲೈನ್ ಎಲ್ಲ ಓಪನ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮಿನಿ ರೆಡಿ ಇದ್ದಾಳೆ. ಕ್ಲಿಪ್ ಅಂತೂ 1 ನಿಮಿಷ ಇಡ್ಸ್ಕೊಳ್ಳಲ್ಲ, ತೆಗಿತಾ ಇರ್ತಾಳೆ. ರೆಡಿ ಆಗಿದ್ದೀವಿ. ಇನ್ನು ಮಂಜು ಅವ್ರು ಆಗಿಲ್ಲ, ಇವಾಗ ರೆಡಿ ಆದಮೇಲೆ ಹೊರಡೋದು. ಬನ್ನಿ. ಈಗ ನಾವು ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಟೆನ್ಷನಲ್ಲಿ ಹೋಗ್ತಾ ಇದ್ವಿ, ಯಾಕಂದರೆ ಮೆಟ್ರೋ ಸಿಗುತ್ತೋ ಇಲ್ವೋ ಇವಾಗ ಅಂತ. ಯಾಕೆ ಅಂತ ಹೇಳಿದ್ರೆ ಮೆಟ್ರೋ ಸ್ಟೇಷನ್ ಇದು ಎಲ್ಲೋ ಲೈನ್ ಆಗಿರೋದ್ರಿಂದ 25 minutesಗೆ ಒನ್ಸ್ ಬರುತ್ತೆ ಅಷ್ಟೇ. ಅದಕ್ಕೋಸ್ಕರ ಅದೇನಾದರೂ ಮಿಸ್ ಆದರೆ ಮತ್ತೆ 25 minutes ವೆಯ್ಟ್ ಮಾಡಬೇಕಲ್ಲ ಅಂತ ಬೇಗ ಓಡ್ತಾ ಇದ್ವಿ. ಅಲ್ಲಿರೋರು ಹೇಳ್ತಾಯಿದ್ರು, ಇನ್ನೂ ಬ್ಯಾಕ್ ಸ್ಟೇಷನಲ್ಲಿದೆ, ಅದು ಬರೋದು ಲೇಟ್ ಆಗುತ್ತೆ, ನಿಧಾನಕ್ಕೆ ಹೋಗಿ ಅಂತ ಹೇಳ್ತಾಯಿದ್ರು ಅವರು. ಇನ್ನೊಂದು ನಿಮಿಷ ನಾವು ಲೇಟಾಗಿ ಹೋಗಿದ್ದಿದ್ರು ಮೆಟ್ರೋ ಮಿಸ್ ಆಗಿಬಿಡ್ತಾ ಇದ್ವಿ. ಚೆನ್ನಾಗಿದೆ ಅಂತ ಅಂದರು. ಇವಾಗ ಅಷ್ಟು ರಶ್ ಮಾಡ್ತಾ
ಮಾಡ್ತಾ ಇದ್ದೀರಾ? ಇಲ್ಲಿ ಮಿನಿ ನೋಡ್ತಾ ಇರ್ಬೋದು, ಎಷ್ಟೊಂದು ಇನ್ನೋಸೆಂಟಾಗಿ ನೋಡ್ತಾ ಇದ್ದಾಳೆ. ತುಂಬ ಸೈಲೆಂಟಾಗಿದ್ಲು ಮೆಟ್ರೋದಲ್ಲಿ ಅವಳು. ನಾನು ಸ್ವಲ್ಪ ಕಿರಿಸ್ತಾಳೆ ಇಲ್ಲ ಗಲಾಟೆ ಮಾಡ್ತಾಳೆ ಅಂತ ಅಂದ್ಕೊಂಡೆ. ಸೈಲೆಂಟಾಗಿದ್ಲು, ಒಂಥರ ಖುಷಿ ಆಯಿತು. ಯಾಕಂದರೆ ಮನೆಯಲ್ಲಿ ಎಷ್ಟೊಂದು ಆಟ ಆಡ್ತಾ ಇರ್ತಾಳೆ, ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ. ಇವಾಗ ಎತ್ಕೊಂಡ್ರು ಎತ್ಕೊಳ್ಳೋ ಥರ ಇರಲ್ಲ, ಕೆಳಗಡೆ ಅಂತೂ ಓಡ್ತಾ ಇರ್ತಾಳೆ, ಅಷ್ಟು ತೀಟೆ. ನಾವು ಪ್ರತಿ ಸರಿ ಮಾಲ್ಗೆ ಹೋದಾಗ ಅಟ್ಲೀಸ್ಟ್ ಒಂದು 4 to 5 hours ಆದರೂ ನಾವು ಮಾಲಲ್ಲಿ ಇರ್ತಾಯಿದ್ವಿ. ಆದರೆ ಈ ಸರಿ ಇರೋಕ್ಕಾಗಲಿಲ್ಲ, ಸ್ವಲ್ಪ ಟಯರ್ಡ್ ಆಗಿತ್ತು. ಯಾಕಂದರೆ ಮೆಟ್ರೋದಲ್ಲಿ ಬಂದಿದ್ದಲ್ವ, ಹಾಗಾಗಿ ಮೆಟ್ರೋದಲ್ಲಿ ಬರೋದಕ್ಕೆ ಟಯರ್ಡ್ ಆಗುತ್ತಾ ಅಂತ ಅಂದ್ಕೋಬೇಡಿ. ಯಾಕೆ ಅಂತಂದರೆ ನಾವು ಇಲ್ಲಿ ಎಲ್ಲೋ ಲೈನ್ ಆಗಿರೋದ್ರಿಂದ ಇನ್ನೊಂದು ಲೈನ್ಗೆ ಹೋಗಬೇಕಂದ್ರೆ ಅಲ್ಲೆಲ್ಲ ಹತ್ತು ಇಳಿದು ಹೋಗಬೇಕಿತ್ತು. ಅದರಲ್ಲೂ ನಾವು ರನ್ನಿಂಗ್ ಮಾಡಿದ್ವಲ್ಲ, ಅದಕ್ಕೆ ನಾನು ಮಿನಿನೇ ತೀಟೆ ಅಂದ್ಕೊಂಡಿದ್ದೆ. ಮಿನಿಗಿಂತ ತೀಟೆ ಇದ್ದಾಳೆ ಈ ಹುಡುಗಿ. ಮಿನಿ ನೋಡಿದ ತಕ್ಷಣ ಅವ್ರ ಅಮ್ಮ ಹತ್ರದಿಂದ ಇಳಿದು ಓಡಿ ಬಂದು ಮಿನಿ ಬಟ್ಟೆ ಕೀಳೋದು, ಮುತ್ತಿಡಕ್ಕೆ ಹೋಗೋದೆಲ್ಲ ಮಾಡ್ತಾಯಿದ್ಲು. ಸೊ ಅದೆಲ್ಲ ಆದಮೇಲೆ ಊಟ ಮಾಡಿಕೊಂಡು ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಇಲ್ಲಿ ಹೋಮ್ ಸೆಂಟ್ರಿಗೆ ಬಂದಿದೆ, ಒಂದು ಸ್ವಲ್ಪ ಏನಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಕಿಚನ್ಗೋಸ್ಕರ ಸೇಲೆಲ್ಲ ಹಾಕಿದ್ರು. ನಾನು ಒಂದು ಸ್ವಲ್ಪ ಕಾಫಿ ಮಗ್ಸ್ ಎಲ್ಲ ನೋಡ್ತಾ ಇದ್ದೆ. ಮನೆಯಲ್ಲಿ ಒಂದೋ ಎರಡೋ ಬಿಟ್ಟು ಇನ್ನೆಲ್ಲ ಮಿನಿ ಹೊಡೆದ್ಬಿಟ್ಟಿದ್ದಾಳೆ. ಅಂದರೆ ಅವಳು ಬೇಕಂತ ಹೊಡೆದಿಲ್ಲ, ಕೈಯಲ್ಲಿ ಇಟ್ಕೊಂಡಿರ್ತಾಳೆ, ಅದು ಜಾರಿ ಕೆಳಗೆ ಬೀಳೋದು. ನಾವೇನಾದರೂ ಎತ್ಕೊಂಡಿದ್ಯಾ ಅಂತ ಒಂದು ಸ್ವಲ್ಪ ರಿಯಾಕ್ಟ್ ಮಾಡೋ ಅಷ್ಟರಲ್ಲಿ ಕೆಳಗಡೆ ಬೀಳಿಸ್ಬಿಡ್ತಾಳೆ, ಆ ಥರ ಆಗುತ್ತೆ. ಸೊ ಇಲ್ಲಿ ಮಂಜುಗೆ ಗಿಫ್ಟ್ ಕೊಡೋಣ ಅಂತ ಹೇಳಿಬಿಟ್ಟು, ಬರ್ಡೇ ಬೇರೆ ಅಲ್ವಾ ಮಂಜುದು ನಾಳೆ, ಅದಕ್ಕೋಸ್ಕರ ಗಿಫ್ಟ್ ಕೊಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಶೂ ನೋಡ್ತಾ ಇದ್ವಿ. ನಾನು ಆರ್ಡ್ರ್ ಮಾಡಿದ್ದೆ, ಮನೆಗೆ ಬಂದಿತ್ತು. ಬಟ್ ಆದರೆ ಮಂಜು ಅವ್ರು ಕ್ಯಾನ್ಸಲ್ ಮಾಡಿಸ್ಬಿಟ್ರು, ನಾನು ಡೈರೆಕ್ಟಾಗಿ ತೊಗೊತೀನಿ ಅಂತ. ಅದಕ್ಕೆ ಇಲ್ಲಿ ಹುಡ್ಕಾಡ್ತಾ ಇದ್ವಿ ಯಾವ್ದು ಚೆನ್ನಾಗಿರುತ್ತೆ ಏನು ಅಂತ. ಎಲ್ಲರೂ ತುಂಬಾ ಟಯರ್ಡ್ ಆಗಿದ್ವಿ, ಅದಕ್ಕೆ ಬೇಗ ಮನೆಗೆ ಹೋದರೆ ಸಾಕು ಅಂತ ಅನ್ನಿಸ್ತಾ ಇತ್ತು. ಅದು ಬೇರೆ ಮಾಲ್ ತುಂಬ ದೊಡ್ಡದಲ್ವಾ, ಅದಕ್ಕೋಸ್ಕರ ಓಡಾಡೋಕ್ಕೆ ಆಗಲಿಲ್ಲ. ಹಾಗೆ ಇಲ್ಲಿ ಮ್ಯಾಗ್ನೋಲಿಯಾ ಬೇಕ್ರಿಗೆ ಬಂದಿದ್ವಿ, ಡ್ರೆಸ್ಲೆಚಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಏನಾದರೂ ಪ್ರೊನೌನ್ಸೇಷನ್ ತಪ್ಪಿದರೆ ಐ ಆಮ್ ಸಾರಿ, ಓಕೆನಾ. ಹಾಗೆ ತಿಂದ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ನನಗೆ ಯಾಕೋ ಇದನ್ನು ತುಂಬ ಓವರ್ ಹೈಪ್ ಮಾಡಿದಾರ ಅಂತ ಅನಿಸುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ ಅಂದರೆ ಓಕೆ ಚೆನ್ನಾಗಿರುತ್ತೆ ಅಷ್ಟೇ, ತುಂಬ ಓವರ್ ಹೈಪ್ ಮಾಡಿದ್ದಾರೆ ಅಂತ ನನ್ನ ಪರ್ಸ್ನಲ್ ಫೀಲಿಂಗ್ ಅಷ್ಟೇ. ಮಂಜು ಬರ್ಡೇಗೆ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಆದರೆ ನಾನು ಅಂದ್ಕೊಂಡಿದ್ದು ಏನೂ ಆಗಲಿಲ್ಲ, ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಅಲ್ಲಿಂದ ನಾವು ಆಟೋದಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ. ಮೆಟ್ರೋದಲ್ಲೇನು ರಿಟರ್ನ್ ಆಗೋಕ್ಕೆ ಹೋಗಲಿಲ್ಲ, ಯಾಕಂದರೆ ಎಲ್ಲರಿಗೂ ಟಯರ್ಡ್ ಆಗಿತ್ತಲ್ವ ಅದಕ್ಕೆ. ಸೊ ಮನೆಗೆ ಬಂದಾದಮೇಲೆ ಇಲ್ಲಿ ಸೊಪ್ಪು ಸಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ ಅಡುಗೆಗೆ. ಬೇಗ ಅಡುಗೆ ಮಾಡಿ ತಿಂದುಬಿಟ್ಟು ಮಂಜುವನ್ನು ಮಲ್ಗಕ್ಕೆ ಹೇಳ್ಬಿಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಅದೆಲ್ಲ ಉಲ್ಟಾ ಆಯಿತು. ಮಿನಿ ಯಾಕೋ ಸ್ವಲ್ಪ ಕ್ರ್ಯಾಂಕಿ ಆಗಿದ್ಲು. ಮಾಲಲ್ಲೆಲ್ಲ ಚೆನ್ನಾಗಿದ್ಲು ಆಟ ಆಡಿಕೊಂಡು, ಯಾಕಂದರೆ ಮಧ್ಯಾಹ್ನ ನಿದ್ದೆ ಮಾಡಿಲ್ವಲ್ಲ, ಅದಕ್ಕೆ ಮನೆಗೆ ಬಂದಮೇಲೆ ಸ್ವಲ್ಪ ನಿದ್ದೆ ಮಾಡಬೇಕು ಅಂತ ಆಟ ಮಾಡ್ತಾಯಿದ್ಲು. ಅವಳನ್ನ ಜೋಲಿಯೆಲ್ಲ ಹಾಕೋದು, ಹಾಗೆ ತೂಗ್ತಾನೇ ಇದ್ವಿ ಎಲ್ಲರೂ, ಆ ಥರ ಆಗ್ತಾಯಿತ್ತು. ಆಕಾಶು ಬಂದಿದ್ದ. ಮಿನಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ತುಂಬ ಇಷ್ಟ, ಆದರೆ ಅವಳು ಮಲ್ಕೊಬಿಟ್ಟಿದ್ಲು ಪಾಪ, ಅದೊಂದು ಸ್ವಲ್ಪ ಬೇಜಾರಾಯಿತು ನಮಗೆಲ್ಲ. ಕಲರ್ಸ್ ಚೇಂಜ್ ಮಾಡ್ಬೋದಾ? ಇವಾಗ ಯಾವ್ದು ಇರೋದು ಇದು? ಓಕೆ, ಇದು ಪ್ಯೂರ್, ಇದು ಏನಿಲ್ಲ ರೆಡ್. ದಿಸ್ ಈಸ್ ನೈಸ್. ಈ ಥರ ಸಿಂಪಲಾಗಿ ಅರೇಂಜ್ ಮಾಡಿದ್ದೆ. ಮಂಜುಗೆ ಗೊತ್ತಿಲ್ಲದ್ರೆ ಏನು ಅಂತೂ ಮಾಡೋಕ್ಕಾಗಲ್ಲ ಮನೆಯಲ್ಲಿ. ನಾನು ಬರ್ಡೇಗೆ ಅಂತಂದರೆ ಬಲೂನ್ ಡೆಕೋರೇಷನ್ ಮಾಡ್ಸೋಣ ಅಂತೆಲ್ಲ ಅಂದ್ಕೊಂಡಿದ್ದೆ, ಎಲ್ಲ ಫ್ಲಾಪ್ ಆಯಿತು. ಅವ್ರಿಗೂ ಗೊತ್ತಿದ್ದೆ, ನಾನೇನಾದರೂ ಒಂದು ತಂದು ಫ್ರಿಜ್ಜಲ್ಲಿ ಎತ್ತಿಟ್ರು ನೋಡ್ತಾ ಇದ್ದಾರೆ, ಆ ಥರ ಇತ್ತು. ಏನು ಮಾಡೋಕ್ಕಾಗಲ್ಲ ಇವ್ರ ಹತ್ರ. ಸರ್ಪ್ರೈಸಾಗಂತೂ ಪ್ಲ್ಯಾನ್ ಅಂತೂ ಏನು ಮಾಡಬಾರ್ದು ಅಂತ ಫಿಕ್ಸ್ ಆದೆ ಈ ಸರಿ. ಬರ್ಡೇ ದಿನವೇ ಮಂಜು ಅವ್ರಿಗೆ ಹುಷಾರಿಲ್ದಂಗೆ ಆಗಿತ್ತು. ಎಲ್ಲರಿಗೂ ಮನೇಲಿ ಕೋಲ್ಡ್ ಆಗಿತ್ತಲ್ವ, ಸೊ ಅವ್ರಿಗೂ ಅದೇ ರೀತಿ ಕೋಲ್ಡ್ ಥರ ಆಗಿಬಿಟ್ಟಿತ್ತು. ಏನೂ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಬೇಜಾರಾಯಿತು, ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರಿಗೂ ಹುಷಾರಿರ್ಲಿಲ್ವಲ್ಲ. ಯಾವಾಗೂ ಇದ್ದಿದ್ದೆ ಆಚೆ ಹೋಗೋದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಆದೆ.
ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಬಾಯ್.